ಇನ್ನು ಚುನಾವಣೆಗೂ ಮುನ್ನ ಸೋಲೊಪ್ಕೊಂಡ್ರ ಕುಮಾರಸ್ವಾಮಿ ಅವರು ನಾವು ಗೆದ್ದೇ ಬಿಡ್ತೀವಿ ಅಂತ ಏನು ಹೇಳ್ತಾ ಇಲ್ಲ, ನಮ್ಮ ವೋಟನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಭ್ಯರ್ಥಿಯನ್ನು ಹಾಕಿದ್ದು. ನಾವು ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕಿಂತ ಒಗ್ಗಟ್ಟು ತೋರಿಸ್ಬೇಕಿದೆ, ಹಾಗಾಗಿ ಅಭ್ಯರ್ಥಿಯನ್ನು ಹಾಕಿದ್ದೀವಿ, ಗೆಲ್ತೀವಾ ಇಲ್ವಾ ಅಂತಕ್ಕಂಥದ್ದು ಸೆಕೆಂಡರಿ. ಶರಣು ಕಂದಕೂರ್ ಬಗ್ಗೆ ಕೇಳಿದ್ದಕ್ಕೆ ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. ಚುನಾವಣೆಗೂ ಮುನ್ನ ಅವರ ಮಾತುಗಳಲ್ಲೇ ಗೊತ್ತಾಗ್ತಾ ಇತ್ತು ಸ್ವಲ್ಪ ಸಿಟ್ಟು ಮಾಡಿಕೊಂಡ್ರು ಕುಮಾರಸ್ವಾಮಿ ಅವರು, ಸೋಲೊಪ್ಕೊಂಡ್ರ ಅಂತ. ಮೈತ್ರಿ ಅಭ್ಯರ್ಥಿ ಗೆಲ್ತಾರೆ ಅನ್ಸುತ್ತೆ ಸರ್. ಅದೆಲ್ಲ ಅಲ್ಲಿ ಗೊತ್ತಾಗುತ್ತಲ್ಲಪ್ಪ, ಮಧ್ಯಾಹ್ನದವರೆಗೆ ವೆಯ್ಟ್ ಮಾಡಿ. ಪಕ್ಷೇತರರು ಕೂಡ ಸೆಳೆಯೋಕೆ ಕೆಲಸ ಮಾಡಿದ್ರಿ, ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದೀವಪ್ಪ ಎಲ್ಲರಿಗೂ. ಹಾಂ ಸರ್, ಮಾಡ್ತಾನೆ ಬಿಡೋದು. ಅಂದರೆ ನೀವು ಗೆಲ್ಬೋದಂತ ವಿಶ್ವಾಸ ಇದೆಯಾ ಸರ್? ಯಾಕೆಂದರೆ ಕಾಂಗ್ರೆಸ್ ಅವರು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಚರ್ಚೆ ಬೇಡ. ಹಾಂ ಸರ್, ನಮ್ಮ ಓಟ್ ನಮ್ಮ ಸೀಸನ್ 13 ಜನ 12 ಜನ ಎಳೆದು ಬಿಟ್ಟಿದ್ದೀವಿ ಅಂತಿದ್ದಾರಲ್ಲ, ನಮ್ಮ ಓಟನ್ನು ನಾವು ಇಟ್ಕೋಬೇಕಲ್ವೇ? ಓಟ್ ಹಾಕ್ಬೇಕು. ಡೇ ಒನ್ ಏನು ಹೇಳಿದ್ದೇನೆ, ನಮ್ಮ ಮತವನ್ನು ನಾವು ಭದ್ರ ಮಾಡ್ಕೋಬೇಕು, ಅದಕ್ಕೆ ಅಭ್ಯರ್ಥಿ ಹಾಕಿದ್ದೇವೆ ಅಂತ ಹೇಳ್ತೀನಿ. ಅದು ಹೊರತುಪಡಿಸಿ ಮತ್ತೇನಾದ್ರು ಹೇಳಿದ್ದೀವ, ನಾವು ಗೆದ್ದೇ ಬಿಡ್ತೀವಿ ಅಂತ ಹೇಳಿದ್ದೀವ? ನಮ್ಮ ಮತವನ್ನು ನಾವು ಭದ್ರ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮಲ್ಲಿರ್ತಕ್ಕಂಥ ಒಗ್ಗಟ್ಟೇನಿದೆ ಅನ್ನೋದು ತೋರಿಸ್ಬೇಕು ಅಂತ ಮಾಡಿದ್ವಿ. ಮತ್ತು ಇದಿಷ್ಟು ಕುಮಾರಸ್ವಾಮಿಯವರ ಮತ್ತು ಅಂದರೆ ನಮ್ಮ ಅಭ್ಯರ್ಥಿಗಳು ಏನೋ ಹಾಕ್ಕೊಂಡಿದ್ದೀವಿ, ನಮ್ಮ ಮತಗಳ ಮತ್ತು ನಾವು ಒಗ್ಗಟ್ಟಿದ್ದೀವಿ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಈ ರೀತಿಯ ಅಭ್ಯರ್ಥಿಗಳನ್ನು ಹಾಕಿದ್ದೀವಿ ಅಂತೇಳಿ ಹೇಳೋವಂಥದ್ದು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಮುರಳೀಧರ್ ಕ್ರೈಂಬ್ಯೂರೋ, ಪಬ್ಲಿಕ್ ಟಿವಿ. ಹೇಳಿದ್ದು ನಿಜ, ಕಾಂಗ್ರೆಸ್ನವರು JDSನ 12-13 ಜನ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತಂದ್ಬಿಟ್ಟು